ಓಯ್, ಏನ್ ಗೊತ್ತಾ, ಜೀವನದಲ್ಲಿ ನಾವು ಕೆಲವೊಮ್ಮೆ ಎಲ್ಲರ ಮುಂದೆ ನಗ್ತಾ ಇರ್ತೇವೆ, ಆದ್ರೆ ಒಳಗೊಳಗೆ ಎಷ್ಟೊಂದು ನೋವುಗಳನ್ನು ಇಟ್ಕೊಂಡು ನಡೀತಾ ಇರ್ತೇವೆ. ಯಾರಿಗೂ ಹೇಳಿಕೊಳ್ಳಲಾಗದಂತಹ ದುಃಖ, ಯಾರು ಅರ್ಥ ಮಾಡಿಕೊಳ್ಳಲಾಗದಂತಹ ಹೋರಾಟ, ನಿದ್ರೆ ಬರದ ರಾತ್ರಿಗಳು, ಮನಸ್ಸನ್ನು ಕಾಡುವ ಸಾವಿರಾರು ಪ್ರಶ್ನೆಗಳು. ಆ ಸಮಯದಲ್ಲಿ ಒಂದು ವಿಷಯ ನೆನ್ಪಿರ್ಲಿ, ಎಲ್ಲವನ್ನು ನೀವೇ ಹೊತ್ತುಕೊಂಡು ನಡೀರಿ ಅಂತ ದೇವರು ಎಂದಿಗೂ ಹೇಳಿಲ್ಲ. ನಿಮ್ಮ ಕಣ್ಣೀರನ್ನು, ನಿಮ್ಮ ಭಯವನ್ನು, ನಿಮ್ಮ ಚಿಂತೆಯನ್ನು, ಒಡೆದ ಕನಸುಗಳನ್ನು ಸ್ವಲ್ಪ ಸ್ವಲ್ಪವೇ ದೇವರ ಕೈಗೆ ಒಪ್ಪಿಸಿ. ಯಾಕಂದ್ರೆ ಜನರು ನಿಮ್ಮ ನಗುವನ್ನು ಮಾತ್ರ ನೋಡ್ತಾರೆ, ಆದ್ರೆ ನಿಮ್ಮ ಹೃದಯದ ಭಾರವನ್ನು ದೇವರು ಮಾತ್ರ ನೋಡೋಕೆ ಸಾಧ್ಯ. ನೀವು ಯಾರಿಗೂ ಹೇಳದೆ ಅತ್ತ ಕ್ಷಣಗಳನ್ನು, ಒಬ್ಬಂಟಿಯಾಗಿ ಹೋರಾಡಿದ ದಿನಗಳನ್ನು, ಮೌನವಾಗಿ ಸಹಿಸಿದಂತ ನೋವನ್ನು ದೇವರು ನೋಡಿದ್ದಾರೆ. ಇಂದು ಉತ್ತರ ಸಿಗದಿದ್ದರೂ ನಿಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನೀವು ನಾಳೆಯ ಬಗ್ಗೆ ಚಿಂತಿಸುತ್ತಿರುವಾಗ ದೇವರು ನಿಮಗಾಗಿ ಈಗಾಗಲೇ ದಾರಿಯನ್ನು ಸಿದ್ಧ ಮಾಡಿರುತ್ತಾರೆ. ಆದ್ದರಿಂದ ನಂಬಿಕೆ, ತಾಳ್ಮೆ ಇರಲಿ, ಪ್ರಾರ್ಥನೆ ಮಾಡಿರಿ ಮತ್ತು ಉಳಿದದ್ದೆಲ್ಲವನ್ನು ದೇವರಿಗೆ ಬಿಟ್ಟು ಬಿಡಿರಿ. ಯಾಕಂದ್ರೆ ನಿಮ್ಮ ಕೈಯಿಂದ ಮುಗೀತು ಅನ್ನೋ ಕ್ಷಣದಿಂದಲೇ ದೇವರ ಕಾರ್ಯ ಪ್ರಾರಂಭವಾಗುತ್ತದೆ. ದೇವರಿಗೆ ಒಪ್ಪಿಸಿದ ಭಾರ ಎಂದಿಗೂ ನಿಮ್ಮನ್ನು ಮುರಿಯುವುದಿಲ್ಲ, ಅದು ನಿಮ್ಮನ್ನು ಇನ್ನಷ್ಟು ಬಲಪಡಿಸುತ್ತದೆ. ಮತ್ತೆ ಸಿಗೋಣ, ಖುಷಿಯಾಗಿರಿ.